ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ಪಬ್ಲಿಕ್ಗೆ ಆತ್ಮೀಯ ಸ್ವಾಗತ. ಅರಬ್ಬಿ ಸಮುದ್ರದ ತಟದಿಂದ ಸದಾ ಕೇಳಿ ಬರುವ ಅಲೆಗಳ ಸದ್ದು, ಮರಳಿನ ಮೇಲಿನ ಹಾದು ಹೋಗುವ ಬಿಸಿಯಾದ ಗಾಳಿ, ಮೌನ ವಾತಾವರಣದ ಹಸಿರು ಸಿರಿಗಳ ಮರೆಯಲ್ಲಿ ಮೆರೆಯುವ ದೇಗುಲ, ಗರ್ಭಗುಡಿಯೊಳಗೆ ತನ್ನ ಇರುವಿಕೆಯಿಂದ ಅನಿವಚನೀಯವಾದ ಆನಂದದ ಸುಧೆ ನೀಡುವ ಸಸಿಹಿತ್ಲು ಭಗವತಿ ಅಮ್ಮನ ಅನುಗ್ರಹದ ಪ್ರಸಾದ ನಮ್ಮೆಲ್ಲರ ಮನೆಮನಗಳನ್ನು ಸದಾ ಬೆಳಗುತ್ತಿದೆ. ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದು, ಇಡೀ ಕ್ಷೇತ್ರವು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಒಂದು ಸಮ್ಮಿಶ್ರ ಸಂಸ್ಕೃತಿಯ ವಿಶಿಷ್ಟ ಸಂಪ್ರದಾಯದ ಆಚಾರ ಪದ್ಧತಿಗಳನ್ನೊಳಗೊಂಡ ಆರಾಧನಾ ವಿಧಾನಗಳು ಸಸಿಹಿತ್ಲುವಿನ ವಿಶೇಷವಾಗಿದೆ. ಮಾರ್ಕಂಡೇಯ ಪುರಾಣದ ಭದ್ರಕಾಳಿ ಮಹಾತ್ಮೆ, ಮಲಯಾಳಂನ ಭಗವತಿ ಪಾಟ್ಟು, ಕಾಳಿ ನಾಟಕಗಳಲ್ಲಿ ಭದ್ರಕಾಳಿಯ ವರ್ಣನೆಗಳಿವೆ. 7 ಹಗಲು ರಾತ್ರಿ ಹೇಳುವಷ್ಟು ಭಗವತಿಯ ರೋಚಕ ಕಥೆಗಳಿವೆ. ತಮಿಳು ಸಂಗಮ್ ಯುಗದ 2 ಮಹಾಕಾವ್ಯಗಳು ಶಿಲಪ್ಪದಿಕಾರಂ ಮತ್ತು ಮಣಿಮೇಖಲೈ ಕಾವ್ಯಗಳು ಭಗವತಿಯ ಪೂರ್ವ ಚರಿತ್ರೆಯನ್ನು ಹೇಳುವ ಕಥನಕಗಳಾಗಿವೆ. ಭಗವತಿಯು ಸಸಿಹಿತ್ಲುವಿನಲ್ಲಿ ನೆಲೆ ನಿಲ್ಲುವ ಮೊದಲು ಕಾಸರಗೋಡಿನ ತಲಂಗೆರೆಯಲ್ಲಿಯೂ, ಮೂಲದಲ್ಲಿ ಕೊಡಂಗಲ್ಲೂರಿನಲ್ಲಿಯೂ, ಅಲ್ಲಿನ ತಮಿಳುನಾಡಿನ ಮಥುರಾ ಪಟ್ಟಣದಲ್ಲಿಯೂ ಬಂದಿರುವಳೆಂಬ ಇತಿಹಾಸ ಕಥೆಗಳಿವೆ. ಕಾಲಮಾನವನ್ನು ನೋಡಿದಾಗ 10ನೇ ಶತಮಾನ ಕಾಲದ ಪಂಪನ ಸಾಹಿತ್ಯ ಕೃತಿಯಲ್ಲಿ ಭಗವತಿಯು ಆವೇಶಗೊಳ್ಳುವಂತೆ ಎಂಬುದು ಭಗವತಿ ಆರಾಧನಾ ಕೃತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಸಾವಿರದ 305 ನಂದನೇಶ್ವರ ದೇವಾಲಯದ ಶಾಸನದಲ್ಲಿ ತಲಪಾಡಿ, ಚಿತ್ರಾಪುರ, ಸಸಿಹಿತ್ಲು, ಮುಣ್ಕೂರು, ಬಪ್ಪನಾಡು ಹೆಸರುಗಳು ಬರೆಯಲ್ಪಟ್ಟಿವೆ. ಏಳು 8ನೇ ಶತಮಾನ ಕಾಲದೆಂದು ಹೇಳಲಾದ ಪೊಳಲಿ ಶಾಸನದಲ್ಲೂ ಕರಾವಳಿಯ ಪಶುಪತಿ ಶಿವ ಮತ್ತು ಸಪ್ತಮಾತೃಕೆಯರ ಆರಾಧನೆ ಪ್ರಬಲವಾಗಿತ್ತೆಂದು ಹೇಳಲಾಗಿದೆ. ನಾಡಿನ ಭಕ್ತರ ಬಹುಕಾಲದ ನಿರೀಕ್ಷೆಯಂತೆ ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದ್ದು, ದೇವಳದ ಧಾರ್ಮಿಕ ವಿಧಿವಿಧಾನಗಳು ಅದ್ದೂರಿಯಿಂದ ಚಾಲನೆ ಪಡೆದಿದೆ. ಸುತ್ತಮುತ್ತಲಿನ ಊರಿನ ಭಕ್ತಾದಿಗಳಿಂದ ದೇವಸ್ಥಾನಕ್ಕೆ ಅರ್ಪಿಸುವ ಭಕ್ತಿಪೂರ್ವಕ ಹಸಿರು ಹೊರೆಕಾಣಿಕೆ ಸಮರ್ಪಣಾ ಮೆರವಣಿಗೆಯು ಅದ್ದೂರಿಯಿಂದ ನಡೆಯುತ್ತಿದೆ. ದೇವಸ್ಥಾನದ ಆಡಳಿತ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಮೂಲ ಸೌಕರ್ಯಗಳು, ಪೆಂಡಾಲ್ ವ್ಯವಸ್ಥೆ ಹಾಗೂ ಭಕ್ತರಿಗೆ ಬೇಕಾದ ಅನ್ನಪ್ರಸಾದ ಛತ್ರಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಈಗಾಗಲೇ ಸಾವಿರಾರು ಭಕ್ತರು ಆಗಮಿಸಿ ದೇವಳದಲ್ಲಿ ಪ್ರಸಾದ ಸ್ವೀಕರಿಸಿದ್ದಾರೆ. ಮಾರ್ಚ್ 8ರಂದು ಬೆಳಗ್ಗೆ 11:15 ವೃಷಭ ಲಗ್ನದಲ್ಲಿ ನಡೆಯಲಿರುವ ಬ್ರಹ್ಮಕಲಶೋತ್ಸವಕ್ಕೆ ಸಹಸ್ರಾರು ಭಕ್ತಾದಿಗಳು ಆಗಮಿಸುವ ನಿರೀಕ್ಷೆ ಇದೆ.